ನಮಸ್ತೆ ವ್ಯೂವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಮಾಸ್ಟರ್, ಟ್ಯಾರೋಟ್ ಕಾರ್ಡ್ ರೀಡರ್. ಓಕೆ, ಇವತ್ತಿನ ರೀಡಿಂಗ್ ನಿಮ್ಮ ಸೋಲ್ಮೇಟ್ನ ಟ್ರೂ ಫೀಲಿಂಗ್ಸ್ ಏನು, ಓಕೆ, ಅವ್ರ ಥಾಟ್ಸ್ ಏನು, ಓಕೆ, ಅವ್ರ ಏನು ಆ್ಯಕ್ಷನ್ ತಗೋಬಹುದು, ಈ ರೀತಿಯ ಒಂದು ವಿಚಾರವನ್ನು ಇವತ್ತಿನ ಟ್ಯಾರೋಟ್ ಕಾರ್ಡ್ ರೀಡಿಂಗಲ್ಲಿ ನೋಡೋಣ. ನಿಮ್ಮೆಲ್ಲರಿಗೂ ರೇಖಿ ವಿದ್ಯಾಲಯಕ್ಕೆ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಮಾಸ್ಟರ್, ಟ್ಯಾರೋಟ್ ಕಾರ್ಡ್ ರೀಡರ್. ಯಾರಿಗಾದರೂ ಪರ್ಸ್ನಲ್ ಪೇಯ್ಡ್ ರೀಡಿಂಗ್ ಬೇಕಂದರೆ ಸೆಷನನ್ನು ಬುಕ್ ಮಾಡ್ಕೋಬೋದು. ಅಡ್ವಾನ್ಸ್ ಬುಕ್ ಮಾಡ್ಕೋಬೇಕು. ಆ್ಯಂಡ್ ನೀವು ಹೊಸ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ವಿಡಿಯೋನ ನೋಡುವಾಗ ಗ್ರ್ಯಾಟಿಟ್ಯೂಡ್ ಆಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡೋದ್ರ ಮೂಲಕ ಎನರ್ಜಿ ಎಕ್ಸ್ಚೇಂಜನ್ನು ಪೇ ಮಾಡಿ. ಓಕೆ, ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಯಾಕಂದರೆ ಯೂನಿವರ್ಸ್ ಡಿವೈನ್ ನಮ್ಮ ಚಾನಲ್ ಥ್ರೂ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಗ್ರ್ಯಾಟಿಟ್ಯೂಡ್ ಆಗಿ ಆ್ಯಂಡ್ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜೀಸಲ್ಲಿ ಬರಬೇಕು ಅನ್ನೋ ಕಾರಣಕ್ಕಾಗಿ ಎನರ್ಜಿ ಎಕ್ಸ್ಚೇಂಜ್ ಆಗಿ ಈ ವಿಡಿಯೋನ ಶೇರ್ ಮಾಡಬೇಕು. ಆ್ಯಂಡ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಿಮಗೆ ಇನ್ನೂ ಯಾವ ರೀತಿಯ ಒಂದು ಟಾಪಿಕ್ ಮೇಲೆ ರೀಡಿಂಗ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ನಿಮ್ಮ ಹೆಸರನ್ನು ಆಲ್ರೆಡಿ ನಿಮ್ಮ ಹತ್ರ ಪರ್ಸನ್ ಇದ್ದರೆ, ಓಕೆ, ಅವ್ರು ನಿಮಗೆ ಸೋಲ್ಮೇಟ್ ಅಂತ ಅನಿಸಿದ್ರೆ ಅವ್ರ ಹೆಸರನ್ನು, ನಿಮ್ಮ ಕುಲದೇವರನ್ನು, ನಿಮ್ಮ ಗುರುಗಳನ್ನು, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಬ್ಲೆಸ್ಸಿಂಗ್ಸನ್ನು ಕೇಳ್ಕೊಳ್ಳಿ. ಫಸ್ಟ್ ಕಾರ್ಡು ಪಾಸಿಟಿವ್ ಕಾರ್ಡ್ ಬಂದಿದೆ, ಸೋಲ್ಮೇಟ್ ಕಾರ್ಡ್ ಅಂತ ಹೇಳಿದೆ. ಸೊ ಸೋಲ್ಮೇಟ್ ಎನರ್ಜೀಸ್ನ ಚೆಕ್ ಮಾಡ್ತಾಯಿದ್ವಿ. ಸೊ ಸೋಲ್ಮೇಟ್ ಕಾರ್ಡ್ಸೇ ಬಂದಿದೆ. ಎಸ್, ಮೇ ಬಿ ನಿಮಗೆ ಖುಷಿ ಆಗ್ತಾ ಇರ್ಬೋದು. 100% ಸೋಲ್ಮೇಟ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ನೋಡೋಣ, ಇದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ಎಷ್ಟು ಮಟ್ಟಿಗೆ ರೆಸನೇಟ್ ಆಗುತ್ತೋ ನೀವೇ ತಿಳಿಸ್ಬೇಕು. ಯಾರಿಗೂ ರೆಸನೇಟೇ ಆಗ್ತಿಲ್ಲ ಅಂದರೆ ಆ ಎನರ್ಜೀಸಲ್ಲಿ ನೀವಿಲ್ಲ ಅಂತ ಅರ್ಥ. ಓಕೆ, ಸೊ ನೀವು ಅಂಥ ಟೈಮಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ತಾಯಿದೆ, ಲೈಫ್ ಲೀಡ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗಬೇಕು ಅಂತಂದರೆ ಕ್ಲಾರಿಫಿಕೇಷನ್ಗೋಸ್ಕರ ಡಿವೈನಿಂದ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಥ್ರೂ ಗೈಡೆನ್ಸನ್ನು ಪ್ರೊವೈಡ್ ಮಾಡ್ಕೋಬಹುದು. ಓಕೆ, ಸೊ ನಿಮಗೆ ಯಾವುದೇ ರೀತಿಯ ಕ್ವಶನ್ಸ್ ಇದ್ದರೆ ಲೈಫಲ್ಲಿ, ಓಕೆ, ಕೆರಿಯರ್ ವೈಸ್ ಆಗಿರ್ಬೋದು, ಪರ್ಸ್ನಲ್ ಲೈಫ್ ವೈಸ್ ಆಗಿರ್ಬೋದು, ಸ್ಪಿರಿಚುವಲ್ ವೈಸ್ ಆಗಿರ್ಬೋದು, ಹೆಲ್ತ್ ವೈಸ್ ಆಗಿರ್ಬೋದು, ನಿಮ್ಮ ಲೈಫಲ್ಲಿ ನಡೀತಾ ಇರ್ತಕ್ಕಂತಹ ಟ್ರಾಮಾ ಏನಿದೆ, ಸಿಚುಯೇಷನ್ ಏನಿದೆ, ಆ ಸಿಚುಯೇಷನಿಗೆ ಸಂಬಂಧಪಟ್ಟಂಗೆ ಏನಾದರೂ ಪ್ರಶ್ನೆಗಳಿದೆ, ಕ್ಲಾರಿಫಿಕೇಷನ್ ಬೇಕು ಅಂತಂದರೆ ಟ್ಯಾರೋಟ್ ಸೆಷನನ್ನು ಬುಕ್ ಮಾಡಿಕೊಂಡು ಕ್ಲಾರಿಫಿಕೇಷನ್ ಕೇಳ್ಕೊಬೋದು. ಅದರಲ್ಲಿ ಬರುವಂತಹ ಯಾವುದೇ ರೆಮಿಡಿನ ನೀವು ಫಾಲೋ ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ರಿಸಲ್ಟು ಫ್ರೂಟ್ಫುಲ್ಲಾಗಿ ಸಿಗತ್ತೆ. ಓಕೆ, ನಿಮ್ಮ ಎನ್ಶಿಲು FPPR ಆಗಿರಬಹುದು ಅಥವಾ ನಿಮ್ಮ ಪರ್ಸನ್ದು ಆಗಿರಬಹುದು, ನಿಮ್ಮ ಸೋಲ್ಮೇಟ್. ಅವಸರವೇ ಅಪಘಾತಕ್ಕೆ ಕಾರಣ. ಸೊ ಸ್ಪೀಡ್ ಎನರ್ಜಿ ಬೇಡ, ಸ್ವಲ್ಪ ತಾಳ್ಮೆ ವಹಿಸ್ಕೊಂಡು ಜರ್ನಿ ಮಾಡಿ ಅಂತೇಳಿ ಡಿವೈನ್ ಗೈಡೆನ್ಸ್ ಬರ್ತಾ ಇದೆ. ಇಲ್ಲಿ ಕೆಲವ್ರದ್ದು ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳೋಕ್ಕೋಸ್ಕರನೇ ಹರಸಾಹಸ ಮಾಡ್ತಾ ಇರೋ ಒಂದು ಎನರ್ಜಿ ಬರ್ತಾ ಇದೆ. ಓಕೆ, ಇಲ್ಲಿ ನೋಡಿ, ಯಾರೆಲ್ಲ ಟ್ರೂ ಸೋಲ್ಮೇಟ್ಸ್ ಇದ್ದೀರಿ, ಸೊ ನಿಮ್ಮ ಲೈಫಲ್ಲಿ ನೀವು ಯಾವ ಪರ್ಸನನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರೇ ನಿಮ್ಮ ಟ್ರೂ ಸೋಲ್ಮೇಟ್ ಅನ್ನೋದು ಕಾಣಿಸ್ತಾ ಇದೆ. ಓಕೆ, ಬಟ್ ಇಲ್ಲಿ ಸಿಚುಯೇಷನ್ ತುಂಬ ಸ್ಟ್ರಗಲ್ ಆಗ್ತಾ ಇದೆ. ಮೇ ಬಿ ನಿಮ್ಮ ಒಂದು ಸೋಲ್ಮೇಟ್ ಎನರ್ಜಿಯಲ್ಲಿ ಅಂದರೆ ನೀವು ಆಲ್ರೆಡಿ ಮ್ಯಾರೇಜ್ ಆಗಿರಬಹುದು, ಓಕೆ, ಅಥವಾ
ಮ್ಯಾರೇಜ್ ಆಗದೇ ಇರ್ಬೋದು, ಬಟ್ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿದ್ದೀರಿ, ರಿಲೇಷನ್ಶಿಪ್ಪಲ್ಲಿ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಇಬ್ಬರು ಈ ಒಂದು ರಿಲೇಷನ್ಶಿಪ್ಪನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕೆ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀರಿ. ಓಕೆ, ಅದು ಬಿಟ್ಟರೆ ನಿಮ್ಮ ಒಂದು ಪರ್ಸ್ನಲ್ ಲೈಫನ್ನು ಹೀಲ್ ಮಾಡ್ಕೊಳ್ಳೋದು ಹೇಗೆ, ಓಕೆ, ಯಾವ ರೀತಿಯಲ್ಲಿ ಅದನ್ನು ಫ್ಲೋ ಅಲ್ಲಿ ತಂದ್ಕೊಂಡು ಹೋಗಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇರುವಂತಹ ಒಂದು ಎನರ್ಜಿ ನಿಮ್ಮ ಸೋಲ್ಮೇಟ್ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗೋದು, ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು, ಅದರಲ್ಲೂ ಎಮೋಷ್ನಲಿ ತುಂಬ 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 ಎಮೋಷನ್ಸ್ ಪರ್ಸನ್ ಅಂತ ಹೇಳ್ಬೋದು ನಿಮ್ಮ ಟ್ರೂ ಸೋಲ್ಮೇಟ್. ಆ್ಯಂಡ್ ಆಲ್ಸೋ ನೀವು ಕೂಡ ಎಮೋಷನ್ಸ್ ಪರ್ಸನ್, ಇಬ್ಬರದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಇಲ್ಲಿ. ಓಕೆ, ಅವ್ರ ಬಗ್ಗೆನೇ ಯೋಚನೆ ಮಾಡೋದು. ಓಕೆ, ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರ ಫೋಟೋ ನೋಡೋದು ಅಥವಾ ಅವ್ರಿಗೆ ಕಾಲ್ ಮಾಡೋದು ಅಥವಾ ಮೆಸೇಜ್ ಮಾಡೋದು, ಈ ಒಂದು ಎನರ್ಜೀಸ್ ಕಾಣಿಸ್ತಾ ಇದೆ. ಅಥವಾ ನಿಮಗೆ ನಿಮ್ಮ ಸೋಲ್ಮೇಟ್ ಈ ಥರದೊಂದು ಎನರ್ಜೀಸಲ್ಲಿ ಕಾಣ್ತಾರೆ. ಓಕೆ, ಬೆಳಗ್ಗೆ ಎದ್ದಿದ ತಕ್ಷಣ ಅವರು ನಿಮಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸೋವಂಥದ್ದು, ಗುಡ್ ನೈಟ್ ಅಂತ ಹೇಳಿ ಕಳಿಸೋವಂಥದ್ದು, ಇದು ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಕಮ್ಯುನಿಕೇಷನ್ ಇದೆ. ಓಕೆ, ಯಾವುದೇ ಕಮ್ಯುನಿಕೇಷನ್ ಸ್ಟಕ್ ಎನರ್ಜಿ ಇಲ್ಲ. ಬಟ್ ಇಲ್ಲಿ ಕೆಲವರಿಗೆ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಿ, ನೀವು ನಿಮ್ಮ ಪರ್ಸನ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಅವರೇ ಮಾತಾಡಲಿ, ನಾನು ಯಾಕೆ ಮಾತಾಡಬೇಕು, ಈ ಥರದೊಂದು ಎನರ್ಜಿ. ಓಕೆ, ಸೊ ಈಗ ನಿಮ್ಮ ಸೋಲ್ಮೇಟ್ ಎನರ್ಜಿ ಈ ಥರ ಯಾರು ಸಿಚುವೇಶನ್ ಇದೆಯಾ, ಕಮ್ಯುನಿಕೇಟ್ ಆಗ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ. ಸೊ ಅಲ್ಲಿ ನಿಮ್ಮ ಪರ್ಸನ್ ಏನಂದರೆ, ನಾನೇ ಯಾಕೆ ಯಾವಾಗಲೂ ಸಾರಿ ಕೇಳಬೇಕು, ನಾನೇ ಯಾಕೆ ಯಾವಾಗಲೂ ಮೆಸೇಜ್ ಮಾಡಬೇಕು, ಈ ಬಾರಿ ಅವ್ರು ಮಾಡಿದ್ರೆ ಏನು ತಪ್ಪು. ಓಕೆ, ಆ್ಯಕ್ಚುಲಿ ಈಗ ನಂದೇನು ತಪ್ಪು ಅಂತ ಅನ್ನಿಸ್ತಾ ಇಲ್ಲ, ಅವ್ರದ್ದೇ ತಪ್ಪು ಅಂದರೆ ನಿಮ್ಮದೇ ತಪ್ಪು. ಸೊ ನಿಮ್ಮದೇ ತಪ್ಪಿದ್ದವಾಗ ನಾನು ಯಾಕೆ ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು, ಅವರು ಮಾಡಲಿ, ಅವರು ವೆಯ್ಟ್ ಮಾಡ್ತಾಯಿದ್ದಾರೆ. ಎಸ್, ಸೊ ನೀವು ಏನಾದರೂ ಅವರೇ ಮೆಸೇಜ್ ಮಾಡಲಿ, ಅವರೇ ಕಾಲ್ ಮಾಡಲಿ, ಅವರೇ ಸಾರಿ ಕೇಳಲಿ ಅನ್ನೋದಕ್ಕಿಂತ ಇದು ಒಂದು ರಿಲೇಷನ್ಶಿಪ್ ಆಗಿರೋದ್ರಿಂದ ಸೊ ನೀವಿಬ್ಬರು ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿಯಲ್ಲಿರಬೇಕು. ಒಮ್ಮೆ ಅವ್ರು ಸಾರಿ ಕೇಳಬೇಕು, ಒಮ್ಮೆ ನೀವು ಸಾರಿ ಕೇಳಬೇಕು. ಓಕೆ, ಸೊ ಇನ್ನೂ ಕಮ್ಯುನಿಕೇಟ್ ಆಗ್ತಾ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನೀವು ಸಾರಿ ಯಾವ ವಿಚಾರಕ್ಕೆ ಕೇಳಬೇಕೋ ಕೇಳಬಾರ್ದು ಅದು ನೋಡಿ ಪ್ರಾಬ್ಲಮ್ ಇಲ್ಲ. ಸಾರಿ ಕೇಳೋದ್ರಿಂದ ಮನ್ಸು ಹೀಲ್ ಆಗುತ್ತೆ, ಎಮೋಷ್ನಲಿ ಹೀಲ್ ಆಗುತ್ತೆ, ನಿಮ್ಮ ಮನಸ್ಸಲ್ಲಿರೋ ಭಾರನೂ ಹೋಗುತ್ತೆ, ಅವ್ರ ಮನಸ್ಸಲ್ಲಿರೋ ಭಾರನೂ ಹೋಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ಟ್ರಾಂಗ್ ಬಾಂಡಿಂಗ್ ಆಗುತ್ತೆ. ಸೊ ಅದಕ್ಕೆ ನಾವು ಹೋಪನೋಪನ ಮೆಡಿಟೇಷನ್ ಮಾಡಿ ಅಂತ ಹೇಳೋದು. ಅದರಲ್ಲಿ ಏನಿರುತ್ತೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಯಾಕಂದರೆ ನಾವು ಗೊತ್ತಿದ್ದು ಇಂಟೆನ್ಷನಲ್ಲಿ ಯಾವ ತಪ್ಪು ಮಾಡಲ್ಲ ರಿಲೇಷನ್ಶಿಪ್ಪಲ್ಲಿ. ಓಕೆನಾ, ಸೊ ಏನಾಗುತ್ತೆ, ಗೊತ್ತಿಲ್ಲದೇ ಓಕೆ ಇಂಟೆನ್ಷನ್ ಇಲ್ಲದೇ ತಪ್ಪಾಗಿರೋ ಸಾಧ್ಯತೆ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರನೇ ಈ ಹೋಪನೋಪನೋ ಇಟ್ಟಿರೋದು. ಆ್ಯಂಡ್ ಎಷ್ಟೊಂದು ಟೈಮಲ್ಲಿ ಇವರು ನಮ್ಮ ಪರಿವಾರ ಅಂತ ಅಂದವಾಗ ಬೈಗುಳ ಬರುತ್ತೆ. ಓಕೆ, ಹರ್ಟ್ ಮಾಡಿಬಿಡ್ತೀವಿ ಅಥವಾ ಹೊಡಿಬೋದು. ಓಕೆ, ಸೊ ಹೌದಲ್ವಾ, ಈ ಥರದ ಎನರ್ಜೀಸ್ ಇನ್ನೂ ಇದೆ. ಓಕೆ, ನಮ್ಮ ದೇಶದಲ್ಲಂತೂ ಸಿಕ್ಕಾಪಟ್ಟೆನೇ ಇದೆ, 99% ಇದೇ ಎನರ್ಜಿಯಲ್ಲಿರೋದೆ. ಓಕೆನಾ, ಸೊ ಅಟ್ಲೀಸ್ಟ್ ಆವಾಗ ಸಾರಿ ಕೇಳೋಕ್ಕಾಗ್ತಾ ಇಲ್ಲ. ಓಕೆ, ಆದರೆ ಮನಸ್ಸಲ್ಲಿ ಏನೋ ಒಂದು ಬೇಜಾರು, ಏನು, ಸೊ ನಾನು ಬೈಬಾರ್ದಾಗಿತ್ತು ಅಥವಾ ನಾನು ಕೈ ಮಾಡಬಾರ್ದಾಗಿತ್ತು. ಓಕೆ, ಸೊ ಹರ್ಟ್ ಮಾಡಿಬಿಟ್ಟೆ, ಸೊ ಯಾಕಾದ್ರೂ ಈ ಥರ ಹರ್ಟ್ ಮಾಡಿಬಿಟ್ಟೆ, ಬಟ್ ಸಾರಿ ಕೇಳೋಕ್ಕೆ ಈಗೋ ಅಡ್ಡಿ ಬರ್ತಾಯಿದೆ. ಸೊ ಇಂಥ ಒಂದು ಸಿಚುವೇಷನಲ್ಲಿ ನೀವಾಗಿರ್ಬೋದು ಅಥವಾ ನಿಮ್ಮ ಸೋಲ್ಮೇಟ್ ಆಗಿರ್ಬೋದು, ಅವ್ರಿಗೆ ಕಳಿಸಿರಿ ಈ ವಿಡಿಯೋ. ಓಕೆ, ಸೊ ಏನು ಮಾಡಬೇಕು, ಅಟ್ಲೀಸ್ಟ್ ರಾತ್ರಿ ಮಲಗಕ್ಕಿಂತ ಒಮ್ಮೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಇದನ್ನು 3 ಬಾರಿ ಹೇಳಕ್ಕೆ ಹೇಳಿ. ಓಕೆ, ಅಥವಾ ನೀವು ಖುದ್ದು ಹೇಳಿ. ಇದರಿಂದ ಏನಾಗುತ್ತೆ, ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗುತ್ತೆ, ಬಾಂಡಿಂಗ್ ಸ್ಟ್ರಾಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ಡಿವೈನ್ ಗೈಡೆನ್ಸ್ ಬರ್ತಾ ಇದೆ, ಫಾಲೋ ಮಾಡಿ. ಡಿವೈನ್ ಗೈಡೆನ್ಸ್ನ ಫಾಲೋ ಮಾಡಿದಾಗ ಮಾತ್ರ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಹೊಸ ಚೇಂಜಸನ್ನು ನೀವು ಬಿಗಿನಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಆಗೋದು. ನೀವು ಅದನ್ನು ಕೇಳಿಲ್ಲ, ಅದನ್ನು ಇಟ್ಕೊಂಡಿದ್ದೀರಾ, ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ಅದನ್ನು ಮಾಡೋದು ಬಿಡ್ತೀರಾ, ಮ್ಯಾನಿಫೆಸ್ಟೇಷನ್ ಮಾಡೋದು ಬಿಡ್ತೀರಾ. ಸೊ ಅಲ್ಲಿಗೇನಾಗುತ್ತೆ, ಅದು ಈ ಪ್ರವಾಹ ಥರನೇ ಹೋಗುತ್ತೆ ಹೊರತು ರಿಲೇಷನ್ಶಿಪ್ಪು ಫ್ಲೋ ಅಲ್ಲಿ ಹೋಗೋದಿಲ್ಲ, ತಿಳಿ ನೀರಾಗಿ ಹರಿಯೋದಿಲ್ಲ. ಸೊ ನಿಮ್ಮ ಲೈಫಲ್ಲಿ ತಿಳಿ ನೀರಿನ ಥರ ಹರಿಬೇಕು, ಸಿಹಿಯಾಗಿರಬೇಕು ರಿಲೇಷನ್ಶಿಪ್ ಅಂತ ಅಂದರೆ ಸೊ ಈ ಥರದ್ದೆಲ್ಲ ಎನರ್ಜೀಸ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿವರೆಗೂ ಯಾರು ಮಾಡ್ತಾಯಿದ್ರಿ, ಓಕೆ, ಯು ಆರ್ ಗುಡ್ ಪರ್ಸನ್ಸ್, ಒಳ್ಳೆ ಮ್ಯಾನಿಫೆಸ್ಟೇಷನ್ ಮಾಡುವಂತಹ ವ್ಯಕ್ತಿ ನೀವು. ಓಕೆ, ಸೊ ಯಾರು ಮಾಡಿಲ್ಲ ಅವ್ರಿಗಿದು ಗೈಡೆನ್ಸ್. ಓಕೆನಾ, ಓಕೆ, ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ನೀವು ಒಬ್ಬ ಪರ್ಸನನ್ನು ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳ್ತೀನಿ. ನೀವು ಯಾವುದೋ ಒಬ್ಬ ಪರ್ಸನ್ನು ನಿಮ್ಮ ಲೈಫಲ್ಲಿ ನೆಗೆಟಿವ್ ಸಿಚುವೇಷನನ್ನು ಕ್ರಿಯೇಟ್ ಮಾಡಿದ್ದಾರೆ, ಅವರಿಂದಾಗಿ ನಿಮ್ಮ ರಿಲೇಷನ್ಶಿಪ್ ಹಾಳಾಗ್ತಾ ಇದೆ ಅಂತಂದವಾಗ ಅಲ್ಲಿ ಕಾರ್ಮಿಕ್ ಎನರ್ಜಿ ನಿಮ್ಮ ಪರ್ಸನ್ ಅಲ್ಲ, ಯಾರಿಂದ ನೀವು ಕಾರ್ಮಿಕ್ ಈ ಒಂದು ರಿಲೇಷನ್ಶಿಪ್ ಹಾಳಾಗ್ತಾ ಇದೆ, ಸೊ ಅವ್ರ ಜೊತೆಗೆ ನಿಮಗೆ
ಕಾರ್ಮಿಕ್ ಕನೆಕ್ಷನ್ ಇದೆ. ಆ ಕಾರಣದಿಂದ ಏನಾಗ್ತದೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಬ್ಯಾಲೆನ್ಸಿಂಗ್ ಎನರ್ಜಿ ಇರಲ್ಲ, ಹಾರ್ಮನಿ ಇರೋದಿಲ್ಲ. ಹಾರ್ಮನಿ ಅಂದರೆ ಸಾಮರಸ್ಯ ಇರೋದಿಲ್ಲ, ಪ್ರೀತಿ ಇರೋದಿಲ್ಲ, ಬದಲಿಗೆ ಜಗಳ ಇರುತ್ತೆ ಮತ್ತು ವಿರಸ ಇರುತ್ತೆ. ಸೊ ಇದಕ್ಕೆ ಇದನ್ನು ಕ್ರಿಯೇಟ್ ಮಾಡಿರ್ತಕ್ಕಂತಹ ಥರ್ಡ್ ಪಾರ್ಟಿ ವ್ಯಕ್ತಿ ಯಾರಿರ್ತಾರೆ ಅವ್ರಿಗೆ ನೀವು ಬ್ಲೇಮ್ ಮಾಡೋದಲ್ಲ, ಬದಲಿಗೆ ಅವ್ರ ಹತ್ರ ನೀವು ಸಾರಿ ಕೇಳಬೇಕು. ಯಾಕೆಂದರೆ ಪಾಸ್ಟ್ ಲೈಫಿಂದ ಎನರ್ಜಿ ಅದು ಕನೆಕ್ಟ್ ಆಗಿರುತ್ತೆ. ಅದೇ ಕಾರಣಕ್ಕೆ ಈ ಜನ್ಮದಲ್ಲಿ ನಿಮ್ಮನ್ನು ಒಂದಾಗಕ್ಕೆ ಅವ್ರು ಬಿಡೋದಿಲ್ಲ. ಸೊ ನಿಮ್ಮಿಬ್ಬರ ನಡುವೆ ಜಗಳ ತರೋ ಹಾಗೆ, ವಿರಸ ತರೋ ಹಾಗೆ ಏನಾದರೂ ಎನರ್ಜಿ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನೀವು ಅವ್ರನ್ನ ಬ್ಲೇಮ್ ಮಾಡುವ ಬದಲು ಐ ಆಮ್ ಸಾರಿ, ದಯಮಾಡಿ ನಮ್ಮನ್ನು ಕ್ಷಮಿಸಿ, ಹಿಂದಿನ ಜನ್ಮದಲ್ಲೋ ಏನೋ ತಪ್ಪು ಮಾಡಿರ್ಬೋದು, ದಯಮಾಡಿ ಈ ಜನ್ಮದಲ್ಲಿ ನಮ್ಗೆ ಒಂದಾಗಕ್ಕೆ ಬಿಡಿ, ದಯಮಾಡಿ ನಮ್ಮನ್ನು ಕ್ಷಮಿಸಿ ಅಂತೇಳಿ ಕೇಳ್ಕೊಳ್ಳಿ. ಇದನ್ನು ನೀವು ಡೈರೆಕ್ಟಾಗಾದರೂ ಕೇಳ್ಬೋದು, ಅಥವಾ ನಿಮಗೆ ಡೈರೆಕ್ಟಾಗಿ ಕೇಳೋಕ್ಕಾಗ್ತಾಯಿಲ್ಲ, ಕಮ್ಯುನಿಕೇಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅಂದವಾಗ ನೈಟ್ ಮಲಗೋಕ್ಕಿಂತ ಮುಂಚೆ ಯೂನಿವರ್ಸ್ನ ಸಾಕ್ಷಿಯಾಗಿ ಆ ಒಂದು ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಫರ್ಗಿವ್ನೆಸ್ನ ಕೇಳೋದನ್ನು ಮರಿಬೇಡಿ. ಇದನ್ನು ಮಾಡಿದ್ರೆ ಮಾತ್ರ ನಿಮ್ಮ ರಿಲೇಷನ್ಶಿಪ್ಪು ಹೀಲ್ ಆಗುತ್ತೆ. ಓಕೆ, ತುಂಬ ಜನ ಕಮೆಂಟಲ್ಲಿ ಹಾಕಿದ್ರಿ, ನಾನು ಎಲ್ಲದಕ್ಕೂ ರಿಪ್ಲೈ ಮಾಡೋಕ್ಕಾಗಲ್ಲ. ಆ ಕಾರಣದಿಂದನೇ ಇಲ್ಲಿ ಎಲ್ರಿಗೂ ಗೈಡೆನ್ಸ್ ಸಿಗತ್ತೆ ಅನ್ನೋ ಕಾರಣಕ್ಕೇ ಇವಾಗ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಲೈಫಲ್ಲಿ ಯಾರಾದರೂ ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಿದ್ದರೆ ಅವ್ರು ನಿಮ್ಮನ್ನು ಒಂದಾಗಕ್ಕೆ ಬಿಡ್ತಾಯಿಲ್ಲ. ಫಾರ್ ಎಕ್ಸಾಂಪಲ್ ಅತ್ತೆ, ಮಾವ, ನಾದ್ನಿಯರು, ಮೈದ್ನಂದರು, ಓಕೆ, ಅಥವಾ ಇನ್ಯಾರು ಬರ್ತಾರೆ ಅವರೇ ಆಲ್ಮೋಸ್ಟು, ಅಥವಾ ರಿಲೇಟಿವ್ಸು, ಯಾರೂ ನಿಮ್ಮನ್ನು ಒಂದಾಗಕ್ಕೆ ಬಿಡ್ತಾ ಇಲ್ಲ. ಸತಿಪತಿಗಳಾಗಿರ್ಬೋದು, ಅಥವಾ ಇನ್ನು ರಿಲೇಷನ್ಶಿಪ್ಪಲ್ಲಿ ಮದುವೆ ಆಗದೇ ಇರೋರಾಗಿರ್ಬೋದು. ಸೊ ನಿಮ್ಮ ಲೈಫಲ್ಲಿ ಈ ಥರದೊಂದು ಎನರ್ಜಿನ ಯಾರೋ ಒಬ್ಬರು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಒಂದಾಗಕ್ಕೆ ಬಿಡ್ತಾ ಇಲ್ಲ ಅಂತಂದರೆ ಅವ್ರ ಹತ್ರ ನೀವು ಕ್ಷಮೆ ಕೇಳಬೇಕು. ಯಾಕಂದರೆ ನೀವು ಹಿಂದಿನ ಜನ್ಮದಿಂದ ಅವ್ರ ಜೊತೆ ಕಾರ್ಮಿಕ್ ಕನೆಕ್ಷನ್ ಇಟ್ಕೊಂಡಿರ್ತೀರ. ಹಾಗಾಗಿ ನಿಮಗೆ ಈ ವ್ಯಕ್ತಿ ಜೊತೆಗೆ ಖುಷಿಯಾಗಿರೋಕ್ಕೆ ಬಿಡೋದಿಲ್ಲ, ನೆಮ್ಮದಿಯಾಗಿರೋಕ್ಕೆ ಬಿಡೋದಿಲ್ಲ. ಸೊ ನೀವು ನೆಮ್ಮದಿಯಾಗಿರಬೇಕು, ಖುಷಿಯಾಗಿರಬೇಕು, ನಿಮ್ಮ ಪರ್ಸನ್ ಜೊತೆಗೆ ಲಾಂಗ್ ಟರ್ಮ್ ಲೈಫ್ನ ಲೀಡ್ ಮಾಡಬೇಕು ಅಂತಂದರೆ ಕ್ಷಮೆ ಪ್ರಾರ್ಥನೆಯನ್ನು ಕೇಳೋದನ್ನು ಮರಿಬೇಡಿ. ಬ್ಲೇಮ್ ಮಾಡೋದು ಬದಲು, ಬೈಯೋ ಬದಲು, ಅವರಿಂದ ನಮ್ಮ ಸಂಸಾರ ಹಾಳಾಗ್ತಾ ಇದೆ ಅಂತ ಅನ್ನೋ ಬದಲು, ನಿಮ್ಮಿಂದ ನಮ್ಮ ಸಂಸಾರ ಆಲ್ರೆಡಿ ನಮ್ಮನ್ನು ದೂರ ಮಾಡಿದ್ದೀರಿ, ಬಟ್ ಓಕೆ ನಾನು ತುಂಬ ಹೃದಯದಿಂದ ಮನಸಾರೆ ಓಕೆ ಹೃದಯಪೂರ್ವಕವಾಗಿ ಕ್ಷಮೆ ಕೇಳಬೇಕು. ಆ್ಯಂಡ್ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಕೇಳಬೇಕು. ಅದ್ರ ಜೊತೆಗೆ ನೀವು ನಮ್ಮ ಲೈಫಲ್ಲಿ ನೆಗೆಟಿವ್ ಎನರ್ಜಿನ ಕ್ರಿಯೇಟ್ ಮಾಡಾಗಿದೆ, ಬಟ್ ನಾನು ಅದನ್ನು ಡಿವೈನಿಗೆ ಬಿಟ್ಬಿಡ್ತೀನಿ. ಸೊ ನಾನು ಕೂಡ ನಿಮ್ಮನ್ನು ಕ್ಷಮಿಸ್ತೀನಿ. ಇದನ್ನು ನೀವು ಫಾಲೋ ಮಾಡಿದ್ರೆ ಮಾತ್ರ ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗುತ್ತೆ. ಓಕೆ, ಸೊ ಇದು ಬ್ಯೂಟಿಫುಲ್ ತುಂಬ 100ಗೆ ಅಲ್ಲ 1000% ಪಾಸಿಟಿವ್ ಇರೋಂತಹ ಒಂದು ರೆಮಿಡಿ ಇದನ್ನು ಫಾಲೋ ಮಾಡಿ. ಓಕೆ, ಸೊ ಇಲ್ಲಿ ಮೇ ಬಿ ಈಗ ನಾನು ಯಾಕೆ ಈ ಒಂದು ವಿಚಾರ ಹೇಳಿದೆ ಅಂದರೆ, ಇಲ್ಲಿ ಆಲ್ರೆಡಿ ನೋಡಿ ಟವರ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ 3ನೇ ಪಾರ್ಟಿ ಎಂಟ್ರಿ ಆಗಿದೆ. ಸೊ ಈ ಕಾರಣದಿಂದ ಏನಾಗಿದೆ, ನಿಮ್ಮ ರಿಲೇಷನ್ಶಿಪ್ಪು ಸ್ಟಕ್ ಆಗಿದೆ. ಮೇ ಬಿ ಇಲ್ಲಿ ಯಾರು ಮ್ಯಾರೇಜ್ ಆಗಿಲ್ಲ, ಸೊ ನಿಮ್ಮನ್ನು ಒಂದಾಗಕ್ಕೆ ಬಿಡ್ತಾ ಇಲ್ಲ. ಓಕೆ, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ಹೊಟ್ಟೆ ಕಿಚ್ಚುಪಡೋವಂಥವ್ರಾಗಿರ್ಬೋದು, ಅಥವಾ ನಿಮ್ಮ ಪರ್ಸನನ್ನು, ನಿಮ್ಮ ಸೋಲ್ಮೇಟನ್ನು ಇಷ್ಟಪಡೋವಂಥ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮ ಮೇಲೆ ಇರುವಂತಹ ಬೇರೆ ಕ್ರಶ್. ಓಕೆ, ನೀವೇನೋ ನಿಮ್ಮ ಸೋಲ್ಮೇಟ್ ಮೇಲೆ ಹಾನೆಸ್ಟ್ ಆಗಿದ್ದೀರಿ, ನಿಮ್ಮ ಸೋಲ್ಮೇಟ್ ನಿಮ್ಮ ಪ್ರತಿ ಹಾನೆಸ್ಟ್ ಆಗಿದ್ದಾರೆ, ಬಟ್ ಅವರನ್ನು ಇಷ್ಟಪಡುವಂತಹ ವ್ಯಕ್ತಿಯೊಬ್ಬರಿದ್ದಾರೆ, ನಿಮ್ಮನ್ನು ಇಷ್ಟಪಡುವಂಥ ವ್ಯಕ್ತಿ ಇದ್ದಾರೆ, ಕ್ರಶ್ ಇದ್ದಾರೆ, ಅವರು ಕೂಡ ನಿಮ್ಮನ್ನು ಒಂದಾಗಕ್ಕೆ ಬಿಡ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನೀವು ಡಿವೈನಲ್ಲಿ ಪ್ರೇಯರ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ನೋಡಿ ಇದು ಸ್ವಲ್ಪ ಸಿಚುವೇಶನ್ ನೆಗೆಟಿವ್ ಕಾಣಿಸ್ತಾ ಇದೆ, ಹಾಗಾಗಿ ನಿಮಗೆ ಹೀಲಿಂಗ್ ಅಗತ್ಯ ಇದೆ, ಹೀಲಿಂಗ್ ಮಾಡಿಸ್ಕೊಳ್ಳಿ. ಓಕೆ, ಅಥವಾ ಸ್ಪೆಲ್ ಮಾಡಿಸ್ಕೊಳ್ಳಿ. ಓಕೆ, ರಿಲೇಷನ್ಶಿಪ್ಪಲ್ಲಿ ಯಾವುದೇ ಬಾಧೆ ಬರದೇ ಇರೋ ಹಾಗೆ, ಮತ್ತು ರಿಲೇಷನ್ಶಿಪ್ಪು ಫ್ಲೋಲ್ಲಿ ಹೋಗೋ ಹಾಗೆ ಲವ್ ಸ್ಪೆಲ್ ಅಂತ ಬರುತ್ತೆ, ಸೋಲ್ಮೇಟ್ ಸ್ಪೆಲ್ ಅಂತ ಬರುತ್ತೆ. ಸೊ ಅದನ್ನು ನೀವು ಮಾಡಿಸ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಅವರ ಫೀಲಿಂಗ್ಸ್ ಏನು ಅನ್ನೋದಾದರೆ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಓಕೆ, ನಿಮ್ಮನ್ನು ಕೇರ್ ಮಾಡಬೇಕು, ನಿಮ್ಮನ್ನು ಚೆನ್ನಾಗಿಟ್ಕೋಬೇಕು, ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತು ವಿಚಾರಗಳನ್ನು ಕೊಡಿಸ್ಬೇಕು, ನೀವೇನು ಕೇಳಿದ್ರು ಕೊಡಿಸ್ತಾ ಇರಬೇಕು ನಾನು. ಸೊ ಅದಕ್ಕೋಸ್ಕರ ಅವರು ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಓಕೆ, ಮೇ ಬಿ ನಿಮಗೊಂದು ಒಳ್ಳೆ ಮನೆ ಕೊಡಬೇಕು, ಅಥವಾ ಸ್ವಂತ ಮನೆ ಆಗಲಿಲ್ಲ ಅಂದರೂ ಬಾಡಿಗೆ ಮನೇಲಿ ಇರಿಸಿದ್ರೂ ಆ ಬಾಡಿಗೆ ಮನೆ ಮೇಂಟೈನ್ ಮಾಡೋಕ್ಕಾಗಿರಬೇಕು, ನಿಮಗೆ ಒಳ್ಳೆ ಬಟ್ಟೆ ಕೊಡಿಸ್ಬೇಕು, ನಿಮಗೆ ಬಂಗಾರ ಕೊಡಿಸ್ಬೇಕು. ಓಕೆ, ಸೊ ಈ ಥರದೊಂದು ಎನರ್ಜೀಸು ಇಲ್ಲಿ ಸೋಲ್ಮೇಟ್ ಕಾಣಿಸ್ತಾ ಇದೆ. ಓಕೆ, ಸೊ ಈ ಥರದ್ದೆಲ್ಲ ನಿಮಗೆ ಗಿಫ್ಟ್ ಕೊಡೋದಾಗಿರ್ಬೋದು, ಒಟ್ಟಿನಲ್ಲಿ ನಿಮ್ಮನ್ನು ಎಮೋಷ್ನಲಿ ಆ್ಯಂಡ್ ಮೆಂಟಲಿ ನಿಮ್ಮನ್ನು ಹ್ಯಾಪಿಯಾಗಿಡಬೇಕು, ಫಿಸಿಕಲ್ ವೈಸ್ ಹ್ಯಾಪಿಯಾಗಿಡಬೇಕು ಅನ್ನೋದು ನಿಮ್ಮ ಸೋಲ್ಮೇಟ್ನ ಎನರ್ಜೀಸ್ ಇದೆ. ಓಕೆ, ಇನ್ನು ಇಲ್ಲಿ ಹುಡುಗರಿಗೆ ಎನರ್ಜೀಸ್ ಹೇಗೆ ಅಂತಂದರೆ, ನಿಮ್ಮ ಪರ್ಸನ್ ಈ ಹುಡುಗರಿಗೆ, ನೀವು ಇಲ್ಲಿ ಹುಡುಗರು ಆಗಿದ್ದರೆ ನಿಮ್ಮ ಸೋಲ್ಮೇಟ್ ಏನು ಯೋಚನೆ ಮಾಡ್ತಾರೆ, ಸೊ ನನ್ನ ಪರ್ಸನ್ ನನಗೆಲ್ಲವನ್ನು ಎಲ್ಲ ಫೆಸಿಲಿಟಿ ಮಾಡಿಕೊಡೋದ್ರ ಜೊತೆಗೆ ತುಂಬ 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 ಪ್ರೀತಿ ಮಾಡಬೇಕು, ತುಂಬ ಓವರ್ ಪೊಸೆಸಿವ್ ಎನರ್ಜಿ ಇರುವಂತಹ ಸೋಲ್ಮೇಟ್. ಓಕೆ, ಇಲ್ಲಿ ಯಾರಾದರೂ ಹುಡುಗರು ನೋಡ್ತಾ ಇದ್ದರೆ, ಸೊ ನಿಮ್ಮ
ಸೋಲ್ಮೇಟ್ ಹುಡುಗಿಯರು, ಓಕೆನಾ, ರೈಟ್. ಓಕೆ, ಥರ್ಡ್ ಜೆಂಡರ್ ಕೂಡ ಇರ್ಬೋದು, ಅಥವಾ ಓಕೆ ಹುಡುಗನ ಇಷ್ಟಪಡೋದು, ಹುಡುಗಿನೇ ಇಷ್ಟಪಡೋರು ನೀವು ಇಲ್ಲೇ ನೋಡಿರಬಹುದು, ಐ ಡೋಂಟ್ ನೋ. ಸೊ ಮೇ ಬಿ ನೀವು ಆ ಥರದ ಎನರ್ಜೀಸಲ್ಲೂ ಇದ್ದರೆ, ಸೊ ಇಲ್ಲೇನತ್ತೆ, ನಿಮ್ಮ ಸೋಲ್ಮೇಟ್ ಓವರ್ ಪೊಸೆಸಿವ್. ಓಕೆ, ನೀವು ಬೇರೆ ಹುಡುಗಿನ ಕಣ್ಣೆತ್ತಲ್ಲ, ನೀವು ಅಟ್ಲೀಸ್ಟ್ ಯಾವ್ದಾದ್ರು ಹೀರೋಯಿನ್ ಬಗ್ಗೆ ಹೆಸರು ಹೇಳಿದ್ರೂ ಕೂಡ ಹೊಟ್ಟೆ ಉರಿಸ್ಕೊಂಡ್ಬಿಡ್ತಾರೆ. ಆ್ಯಂಡ್ ತುಂಬ ಕೋಪ ಅದು ನಿಮ್ಗೆ ಗೊತ್ತಲ್ಲ, ರೆಡ್ ಕಲರ್ ಇಮೋಜಿ ಬರುತ್ತಲ್ಲ, ಸೊ ಆ ಥರದ್ದೊಂದು ಎನರ್ಜಿ ತುಂಬ ಇರುತ್ತೆ. ಸೊ ಮೆಸೇಜಸ್ ಬರ್ತಾ ಇದ್ದರೆ ನಿಮ್ಗೆ ಅದೇ ಎನರ್ಜೀಸು, ಅದೇ ಮೆಸೇಜಸ್ಸು ಜಾಸ್ತಿ ಬರ್ತಾ ಇರುತ್ತೆ. ಓಕೆ, ಇಮೋಜಿ. ಓಕೆ, ಸೊ ಈ ಥರದ್ದೊಂದು ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾರೆ ನಿಮ್ಮ ಮೇಲೆ. ಓಕೆ, ಸೊ ಅವ್ರಿಗೇನಪ್ಪ ಅಂದರೆ ನೀವು ಓನ್ಲಿ ಫಾರ್ ಮೀ ಅನ್ನೋ ಥರ. ಓಕೆ, ಸೊ ಯು ಆರ್ ಮೈನ್ ಓನ್ಲಿ. ಸೊ ಈ ಥರದೊಂದು ಎನರ್ಜಿ. ನೀವು ಅಪ್ಪಿ ಬೇರೆಯವ್ರ ಜೊತೆ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ನೀವು ಬೇರೆ ಯಾರಿಗಾರು ಏನಾದ್ರು ಗಿಫ್ಟ್ ಕೊಟ್ಟರೆ ಅವ್ರಿಗೆ ಇಷ್ಟ ಆಗಲ್ಲ, ಸ್ಪೆಷಲಿ ಹುಡುಗಿಯರಿಗೆ. ಓಕೆ, ಸೊ ಆ ಥರ ಅಂದರೆ ಅವ್ರಿಗೆ ಹೊಟ್ಟೆ ಉರಿ ಬರುತ್ತೆ, ಜಲಸಿ ಫೀಲ್ ಜಾಸ್ತಿ ಮಾಡ್ತಾರೆ, ತುಂಬ ಪೊಸೆಸಿವ್ ಎನರ್ಜಿ. ಸೊ ಆವಾಗ ಏನಾಗುತ್ತೆ, ಅವರಿಗೆ ಹರ್ಟ್ ಆಗುತ್ತೆ. ಸೊ ನೀವೇನಾದರೂ ಬೇರೆಯವ್ರ ಹತ್ರ, ಅಥವಾ ನಿಮ್ಮ ಸೋಲ್ಮೇಟಿನ ಫ್ರೆಂಡ್ಸೇ ಇದ್ದರು ಅಂದ್ಕೊಳ್ಳಿ. ಓಕೆ, ಸೊ ನಿಮ್ಮ ಸೋಲ್ಮೇಟ್ನ ಫ್ರೆಂಡ್ಸಿಗೆ ಜೊತೆಗೆ ನೀವೇನಾದ್ರು ಸ್ವಲ್ಪ ಫ್ರೀಯಾಗಿ ಮಾತಾಡಿದ್ರೆ, ಅಥವಾ ಸ್ವಲ್ಪ ಸ್ಮೈಲಿ ಫೇಸನ್ನು ಏನಾದ್ರು ತೋರಿಸ್ಬಿಟ್ರೆ, ಅಥವಾ ಅವ್ರೇನೋ ಕಾಮಿಡಿ ಮಾಡಿದ್ರು ಅಂತ ಹೇಳಿಬಿಟ್ಟು ನೀವು ಅದಕ್ಕೆ ರಿಪ್ಲೈ ಮಾಡಿ ನಗಾಡ್ಕೊಂಡ್ಬಿಟ್ರೆ ಸಾಕು, ಹೊಟ್ಟೆ ಉರಿಸ್ಕೊಂಡ್ಬಿಡ್ತಾರೆ. ಸೊ ಆ ಕ್ಷಣದಲ್ಲಿ ಅವರು ಕಂಪ್ಲೀಟ್ ಡೌನ್ ಆಗಿಬಿಡ್ತಾರೆ, ಕಂಪ್ಲೀಟ್ ಎಮೋಷ್ನಲ್ ಆಗಿಬಿಡ್ತಾರೆ. ಅವ್ರು ಹೆಂಗೆ ಎಮೋಷ್ನಲ್ ಆಗ್ತಾರೆ ಅಂದರೆ, ಇವನು ಅಥವಾ ಇವಳು ನನ್ನನ್ನು ಪ್ರೀತಿಸ್ತಾರೋ ಇಲ್ವೋ, ನನ್ನ ಜೊತೆಗೆ ಇಷ್ಟೆಲ್ಲ ಎನರ್ಜಿ ಇಲ್ಲಿರಲ್ಲ, ಈ ಥರದೊಂದು ಹ್ಯಾಪಿನೆಸ್ ಎನರ್ಜಿಯಲ್ಲಿ ನನ್ನ ಜೊತೆಗಿರಲ್ಲ. ಓಕೆ, ಆದರೆ ಬೇರೆ ಯಾರು ಜೊತೆಗಿದ್ಬಿಟ್ರೆ ಇಷ್ಟೊಂದು ಖುಷಿಯಾಗಿರ್ಬಿಡ್ತಾರೆ. ಓಕೆ, ಯಾಕೆ ಇವರಿಗೆಲ್ಲ ಏನಕ್ಕೆ ಇಷ್ಟೊಂದು ಈ ಥರ ಗಿಫ್ಟ್ ಎಲ್ಲ ಏನಕ್ಕೆ ಕೊಡಬೇಕು? ಸೊ ಈ ಥರದೊಂದು ಎನರ್ಜಿ ಅವ್ರಿಗೆ ಬಂದಿದ ತಕ್ಷಣ ಅವರಿಗೆ ನಿಮ್ಮ ಮೇಲೆ ಡೌಟ್ ಬರೋಕ್ಕೆ ಶುರು ಆಗುತ್ತೆ. ಸೊ ಆ ಡೌಟ್ ಎನರ್ಜಿನ ಇಂದಾಗಿ ನಿಮ್ಮ ಮೇಲೆ, ನಿಮ್ಮ ರಿಲೇಷನ್ಶಿಪ್ ಮೇಲೆ ಪ್ರಭಾವ ಬೀರ್ತಾ ಇದೆ. ಇದು ಒಂದು ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇರೋದು. ಓಕೆ, ಸೊ ಇಲ್ಲಿ ನೋಡಿ, ನಿಮಗೆ ಕಾರ್ಡು ಇದು ಸೋಲ್ಮೇಟ್ ಕಾರ್ಡ್ಸೆ. ಸೊ ಓಕೆನಾ. ಓಕೆ, ಇಲ್ಲಿ ಏನು ಬರ್ತಾ ಇದೆ, ನಿಮ್ಮ ಸೋಲ್ಮೇಟ್ ಅವರೇ ಇದ್ದಾರೆ. ಸೊ ಇಲ್ಲಿ ನಿಮ್ಮ ಪರ್ಸನ್ ಬೇರೆಯವ್ರ ಜೊತೆಗಿಲ್ಲ, ಬಟ್ ಬೇರೆಯವ್ರು ನಿಮ್ಮ ಪರ್ಸನ್ ಮೇಲೆ ಕ್ರಶ್ ಇಟ್ಕೊಂಡಿದ್ದಾರೆ. ಹಾಗಂತ ಮಾತ್ರಕ್ಕೆ ನೀವು ನಿಮ್ಮ ಪರ್ಸನ್ ಮೇಲೆ ಅನುಮಾನ ಪಡೋದು ಅವಶ್ಯಕತೆ ಇಲ್ಲ. ಓಕೆ, ಸೊ ನೀವು ಅನುಮಾನ ಪಟ್ಟು ನಿಮ್ಮ ರಿಲೇಷನ್ಶಿಪ್ಪನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಹಾಗೂ ಡೌಟ್ ಇದೆಯಾ, ಓಕೆ ನನ್ನ ಪರ್ಸನ್, ನನ್ನ ಸೋಲ್ಮೇಟ್ ನನ್ನ ಜೊತೆಗೂ ಇರೋದ್ರ ಜೊತೆಗೆ ಇನ್ನೊಬ್ಬರ ಜೊತೆಗೂ ಇದ್ದಾರೆ ಅಂತ ಅನ್ನಿಸ್ತಾ ಇದ್ದರೆ, ಕ್ಲಾರಿಫಿಕೇಷನ್ಗೋಸ್ಕರ ಟ್ಯಾರೋಟ್ ಸೆಷನ್ ತೊಗೊಳ್ಳಿ. ಆವಾಗ ಅಲ್ಲಿ ಬರುವಂತಹ ರೆಮಿಡಿ ಬೇರೆ ಇರುತ್ತೆ. ಸೊ ಆ ರೆಮಿಡಿ ಏನು ಅಂತೇಳಿ ನೋಡಿ ಅದನ್ನು ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ತುಂಬ ಆ್ಯಕ್ಚುಲಿ ನಿಮ್ಮ ಪರ್ಸನ್, ಓಕೆ ಸೋಲ್ಮೇಟ್, ಓಕೆ ಇಲ್ಲಿ ಹುಡುಗರಿಗಾಗಿರ್ಬೋದು ಹುಡುಗಿಯರಿಗಾಗಿರ್ಬೋದು, ಸೊ ನಿಮ್ಮ ಸೋಲ್ಮೇಟು ಫೈನಾನ್ಷಿಯಲ್ ವೈಸು ಸ್ಟಕ್ ಆಗಿದ್ದಾರೆ. ಸೊ ಅವ್ರಿಗೇನೆಂದರೆ ನಿಮ್ಮ ಜೊತೆಗೇ ಲೈಫ್ ಲಾಂಗ್ ಲೀಡ್ ಮಾಡಬೇಕು, ನಿಮಗೊಂದು ಹ್ಯಾಪಿನೆಸ್ ಕೊಡಬೇಕು, ನಿಮಗೆ ಸ್ಟೆಬಿಲಿಟಿ ಕೊಡಬೇಕು. ಓಕೆ, ಮಕ್ಕಳು ಮರಿ ಜೊತೆಗೆ ಚೆನ್ನಾಗಿರಬೇಕು. ಇಲ್ಲಿ ಅಷ್ಟೇ ಅಲ್ಲ, ಅವ್ರು ಫುಲ್ ಫ್ಯಾಮಿಲಿ ಜೊತೆಗೇ ನಿಮ್ಮ ಜೊತೆಗಿರ್ಬೇಕಂತ ಬಯಸ್ತಾರೆ. ಈಗ ಇಲ್ಲಿ ಏನಪ್ಪ ಅಂದರೆ, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಹುಡುಗಿ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಟ್ಟಿರಬೇಕು. ಸೊ ನನ್ನ ತಂದೆ ತಾಯಿ ಜೊತೆಗೆ ನಾನಿರಬೇಕು, ನಮ್ಮ ಹಸ್ಬೆಂಡ್ ಇರಬೇಕು, ಮಕ್ಕಳು ಮರಿ ಇರಬೇಕು ಅನ್ನೋ ಒಂದು ಎನರ್ಜಿ ಇಲ್ಲಿ ಫೀಲ್ ಆಗ್ತಾಯಿದೆ. ಸೊ ಲಾಂಗ್ ಟರ್ಮು ನಿಮಗೆ ನಿಮ್ಮ ಜೊತೆಗೆ ಖುಷಿಯಾಗಿರಬೇಕು, ಹ್ಯಾಪಿಯಾಗಿರಬೇಕು ಅಂತ ಬಯಸ್ತಾ ಇದ್ದರೆ ಯಾವುದೇ ರೀತಿಯ ಜಗಳಗಳು ಬೇಡ. ಓಕೆ, ಜಗಳಗಳನ್ನು ಸ್ಟಾಪ್ ಮಾಡೋಣ. ಇನ್ಯಾರೋ ಹೇಳಿದ ಮಾತಿಗೆ ನಾವು ಕಿವಿಗೊಡೋದು ಬೇಡ. ನಾವು ಏನೇ ಸಮಸ್ಯೆ ಇದ್ದರೂ ಸೊಲ್ಯೂಷನನ್ನು ಕಂಡ್ಕೊಳ್ಳೋಣ, ಇಬ್ಬರು ಕಮ್ಯುನಿಕೇಟ್ ಮಾಡಿಕೊಂಡು ಹ್ಯಾಪಿಯಾಗಿ ಲೀಡ್ ಮಾಡೋಣ, ಖುಷಿಯಾಗಿರೋಣ ಅಂಥೇಳಿ ಕಾರ್ಡ್ಸ್ ಬರ್ತಾ ಇದೆ, ಗೈಡೆನ್ಸ್ ಬರ್ತಾ ಇದೆ. ಓಕೆ, ಸೊ ನಿಮ್ಮ ಒಂದು ಥಾಟ್ ಪ್ರಾಸೆಸ್ನ ಪಾಸಿಟಿವ್ ಆಗಿ ಇಟ್ಕೊಳ್ಳೋಣ. ಓಕೆ, ನಾವು ಇಬ್ಬರು ರಿಲೇಷನ್ಶಿಪ್ಪನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ, ಖುಷಿಯಾಗಿರೋಣ. ಓಕೆ, ಆ್ಯಂಡ್ ಇಲ್ಲಿ ಟೂರ್ ಆ್ಯಂಡ್ ಟ್ರಾವೆಲ್ ಎನರ್ಜಿ ಇದೆ. ಓಕೆ, ಎಸ್, ಟ್ರಾವೆಲ್ ಎಲ್ಲ ಮಾಡೋಣ, ಹ್ಯಾಪಿಯಾಗಿರೋಣ ಫ್ಯಾಮಿಲಿಯಲ್ಲಿ. ನಾನು ನಿನ್ನನ್ನು ಮದುವೆ ಆದರೆ ನಾನು ಖುಷಿಯಾಗಿರ್ತೀನಿ, ನಿನ್ನ ಜೊತೆಗೆ ಫ್ಯಾಮಿಲಿ ಬಿಲ್ಡ್ ಮಾಡೋಕ್ಕೆ. ಓಕೆ, ನಿನ್ನ ಮೂಲಕ ನನಗೆ ನನ್ನ ಸಂತಾನ ಬೇಕು. ಓಕೆ, ನಮ್ಮದೊಂದು ಸ್ವಂತ ಮನೆ ಇರಬೇಕು, ಅಥವಾ ಜಾಗ ಇರಬೇಕು, ಪ್ರಾಪರ್ಟಿ ಇರಬೇಕು. ಓಕೆ, ಸೊ ನಾವು ಓವರಾಲ್ ಆಗಿ ಖುಷಿಯಾಗಿರೋಣ. ಬಟ್ ಈ ಒಂದು ಸಣ್ಣ ಪುಟ್ಟ ಜಗಳಗಳು ಮತ್ತು ಈ ಅನುಮಾನಗಳನ್ನು ತ್ಯಾಗ ಮಾಡಬೇಕು. ಹಾಗಿದ್ದರೆ ಮಾತ್ರ ಈ ಎನರ್ಜಿಗೆ ಬರೋಕ್ಕೆ ಸಾಧ್ಯ ಇದೆ. ಸೊ ಆ ಒಂದು ನೆಗೆಟಿವ್ ಸಿಚುವೇಷನನ್ನು ಎಂಡ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಾನು ಯಾವುದೇ ರೀತಿಯಲ್ಲಿ ಚೀಟಿಂಗ್ ನಿನಗೆ ಮಾಡ್ತಾ ಇಲ್ಲ, ನಿನ್ನ ಅದು ಥಾಟ್ಸ್ ಅದು. ಸೊ ನಾನು ಯಾವುದೇ ಚೀಟಿಂಗ್ ಮಾಡ್ತಾಯಿಲ್ಲ. ಆ್ಯಂಡ್ ನೀನೇ ನನಗೆಲ್ಲ, ನೀನೇ ನನ್ನ ಸರ್ವಸ್ವ. ಓಕೆ, ಸೊ ನನಗೆ ನಿನ್ನ ಒಳಗಿರುವಂತಹ ಎಲ್ಲ ಕ್ವಾಲಿಟೀಸು ಇಷ್ಟ.
ಓಕೆ, ಸೊ ಪ್ಲೀಸ್ ಇಗ್ನೋರ್ ಮಾಡು ನೆಗೆಟಿವ್ ಸಿಚುವೇಶನನ್ನು, ನೆಗೆಟಿವ್ ಥಾಟ್ಸನ್ನು. ನೀನೇ ನನ್ನ ವರ್ಲ್ಡ್ ಅಂತ ಬರ್ತಾಯಿದೆ, ನೀನೇ ನನ್ನ ದುನಿಯಾ ಅಂತ ಹೇಳ್ತಾ ಇದ್ದಾರೆ. ಸೊ ಇದೊಂದು ರಿಲೇಷನ್ಶಿಪ್ಪನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ, ಹೊಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆ ಆಗೋಣ ಅಂತಲೂ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಸೋಲ್ಮೇಟ್ಗೆ ಅವರು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅಥವಾ ಅವ್ರದ್ದು ಯಾವುದೇ ಕೆರಿಯರಲ್ಲಿದ್ದರೂ ಆ ಕೆರಿಯರಲ್ಲಿ ನಾನು ನೀನು ಒಟ್ಟಿಗೆ ಮುಂದೆ ಸಾಗೋಣ ಅಂತ ತುಂಬ ಎಮೋಷನ್ ಪರ್ಸನ್ಸ್ ಇದ್ದಾರೆ, ಒಳ್ಳೆ ಪರ್ಸನ್ಸ್ ಇದ್ದಾರೆ. ಸೊ ಒಳ್ಳೆ ಪರ್ಸನನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಸೊ ಏನಾದ್ರು ಕ್ಲಾರಿಫಿಕೇಷನ್ ಬೇಕಂದರೆ ಟ್ಯಾರೋಟ್ ಸೆಷನ್ ತೊಗೊಂಡು ಕ್ಲಾರಿಟಿ ಮಾಡ್ಕೊಳ್ಳಿ. ಓಕೆನಾ? ಸೊ ವೀಲ್ ಆಫ್ ಫಾರ್ಚೂನ್ ಇದೆ ನಿಮ್ಮ ಲೈಫಲ್ಲಿ, ಗುಡ್ ಲಕ್ ಎನರ್ಜಿ ಬರ್ತಾ ಇದೆ. ಓಕೆ, ಸ್ಪೀಡಾಗಿ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಮ್ಯಾರೇಜ್ ಕಾರ್ಡ್ ಬಂದೇ ಬಿಡ್ತು. ಸೊ ಖಂಡಿತವಾಗ್ಲೂ ಯಾರೆಲ್ಲ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ, ಸೊ ನೆಗೆಟಿವ್ ಸಿಚುವೇಷನನ್ನು, ನೆಗೆಟಿವ್ ಥಾಟ್ಸನ್ನು, ನೆಗೆಟಿವ್ ಫೀಲಿಂಗ್ಸನ್ನು ತೆಗೆದುಬಿಟ್ಟು ಮ್ಯಾರೇಜ್ ಆಗೋಕ್ಕೆ ರೆಡಿಯಾಗಿ. ಓಕೆ, ಸೊ ಇದಿಷ್ಟು ನಿಮ್ಮ ಸೋಲ್ಮೇಟ್ ಎನರ್ಜೀಸ್ ಆಗಿತ್ತು. ಸೊ ನಿಮ್ಮ ಫೀಲಿಂಗ್ಸ್ ಏನು, ನಿಮ್ಮ ಥಾಟ್ಸ್ ಏನು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇದ್ದರೆ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣಂತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ನನಗೆ ತಿಳಿಸಿ, ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸೋಲ್ಮೇಟ್ಗೂ ಈ ಎನರ್ಜಿನ ಕಳಿಸ್ಕೊಡಿ. ಆ್ಯಂಡ್ ಯಾರಿಲ್ಲ ಮ್ಯಾರೇಜ್ ಆಗಿದ್ದೀರಿ, ಸೊ ನಿಮ್ಮ ಲೈಫಲ್ಲೂ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿ ಬರ್ತಾ ಇದೆ, ಕಾರ್ಮಿಕ್ ಎನರ್ಜಿ, ಕಾರ್ಮಿಕ್ ಟೈಮಿಂಗ್ ಎನರ್ಜಿ ಎಂಡ್ ಆಗ್ತಾ ಇದೆ, ನ್ಯೂ ಬಿಗಿನಿಂಗ್ ಆಗ್ತಾ ಇದೆ, ಹ್ಯಾಪಿನೆಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ, ಸ್ಟೆಬಿಲಿಟಿ ಬರ್ತಾ ಇದೆ, ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಖುಷಿಯಾಗಿರ್ತಾರೆ. ಓಕೆ, ನೋಡಿ ಬರ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಕೆಲವ್ರದ್ದು ಯಾರು ನಿಮ್ಮ ಪರ್ಸನ್ ಬಿಟ್ಟೋಗಿದ್ರೆ ಅವರು ಕೂಡ ವಾಪಸ್ ಬರುವಂತಹ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ನೀವೇ ಅವ್ರಿಗೆ ವರ್ಲ್ಡ್ ಅಂತ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇದಿಷ್ಟು ರೀಡಿಂಗ್ ಆಯಿತು, ತುಂಬ ಪಾಸಿಟಿವ್ ರೀಡಿಂಗ್ ಇದೆ. ಓಕೆ, ಸೊ ಒಳ್ಳೆಯದಾಗಲಿ ನಿಮಗೆ. ನಿಮ್ಮ ಒಂದು ಖುಷಿ ಏನಿದೆ, ನಿಮ್ಮ ಒಂದು ಆಸೆ ಏನಿದೆ ಅದು ಶೀಘ್ರವಾಗಿ ಈಡೇರಲಿ ಅಂತೇಳಿ ಪ್ರೇಯರ್ ಮಾಡ್ತೀನಿ ನಾನು ಕೂಡ. ಆ್ಯಂಡ್ ವಿಡಿಯೋನ ಸಪೋರ್ಟ್ ಮಾಡೋಕ್ಕೋಸ್ಕರ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.